ಇಡೀ ಮಾಧ್ಯಮ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇರೋದು ಬಿಗ್ ಬಿಸ್ನೆಸ್, ಬಿಗ್ ಮನಿ. ಪತ್ರಕರ್ತರು ಸ್ವತಂತ್ರರು ಅಂತ ನಾನು ಭಾವಿಸಿಲ್ಲ. ಅವ್ರ ಬಗ್ಗೆನೂ ನನಗೆ ಸಿಂಪತಿ ಇದೆ. ಯಾಕೆ ಅಂತಂದರೆ ಯಜಮಾನ್ರು ಏನು ಹೇಳ್ತಾರೋ ಅದನ್ನು ಅವರು ಕೆಲಸ ಮಾಡೋರು ಮಾಡಬೇಕೇ ಹೊರತು ಸ್ವತಂತ್ರವಾಗಿ ಮಾಡಿದರೆ ಮಾರನೇ ದಿವಸ ಅವ್ರಿಗೆ ಗೇಟ್ ಪಾಸ್ ಸಿಗುತ್ತೆ. ಮಾಧ್ಯಮದ ಗೆಳೆಯರೂ ಸಹ ಒಂದು ಆತ್ಮಸಾಕ್ಷಿ ಮತ್ತು ಪ್ರಾಮಾಣಿಕತೆಗೆ ಬದ್ಧವಾಗಿ ಅವರು ಮಾಡೋ ಕೆಲಸವನ್ನು ಮಾಡಿದರೆ ನ್ಯಾಯ ಸಿಗುತ್ತೆ. ಇಲ್ಲದೇ ಇದ್ದರೆ ಅದು ಅನ್ಯಾಯದ ವಿಮರ್ಶೆ ಆಗುತ್ತೆ. ಇಂದಿನ ಮಾಧ್ಯಮ ಜಗತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದರೆ ಒಂದೊಂದು ಸಾರಿ ದಿಗ್ಭ್ರಮೆ ಹುಟ್ಟಿಸುತ್ತೆ. ನಾನು ಸಾಕಷ್ಟು ವಯಸ್ಸಾಗಿರೋದ್ರಿಂದ ನನಗೆ ಸುಮಾರು 65-70 ವರ್ಷದಿಂದ ಪ್ರತಿದಿನ ಪತ್ರಿಕೆಗಳನ್ನು ಓದ್ತಾ ಇದ್ದೀನಿ. ಟಿ ವಿ ಮಾಧ್ಯಮ ಈ ದೇಶಕ್ಕೆ ಬಂದ ಕಾಲದಿಂದ ಪ್ರತಿದಿನ ಸುದ್ದಿ ಮಾಧ್ಯಮಗಳನ್ನು ನೋಡ್ತಾ ಇದ್ದೀನಿ. ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಏನಾಗ್ತಾ ಇದೆ ಈ ದೇಶದಲ್ಲಿ ಅಂದರೆ ಒಂದೊಂದು ಸಾರಿ ದುಃಖ ಆಗುತ್ತೆ, ಸಿಟ್ಟು ಬರುತ್ತೆ. ಒಂದೊಂದು ಸಾರಿ ಟಿ ವಿ ನೋಡೋದನ್ನ ಬಿಟ್ಬಿಡ್ಬೇಕು ಅನಿಸುತ್ತೆ. ಆದರೆ ಬಿಡೋಕ್ಕಾಗಲ್ಲ. ಇದು ಹೇಗೆ ಅಂತಂದರೆ ಇದೊಂದು ರೀತಿಯಲ್ಲಿ ನವೆ ಇದ್ದಾಗೆ, ನೀವು ಕೆರ್ಕೊಂಡಷ್ಟು ನವೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಏನಾಗ್ತಾ ಇದೆ ಅಂದರೆ ಟಿ ವಿ ನಾನು ಬರೀ ಗೌರ್ಮೆಂಟ್ ಮೀಡಿಯಾಗಿದ್ದಾಗ ಟಿ ವಿ ನೋಡ್ತಾ ಇದ್ವಿ. ಭಾಳ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಹೇಳ್ತಾ ಇದ್ರು ಅವಾಗ ಗೌರ್ಮೆಂಟ್ ಮೀಡಿಯಾ. ಆದರೆ ಖಾಸಗಿ ಚಾನಲ್ಗಳು ಬಂದರೆ ಇನ್ನೂ ಒಳ್ಳೆ ಸರಿಯಾದ ರೀತಿಯ ವಿಮರ್ಶೆ ನಡೆಯುತ್ತೆ. ಅಂದರೆ ಇವತ್ತೇನಾಗಿದೆ, ಖಾಸಗಿ ಚಾನಲ್ಗಳು ಬಂದ ಮೇಲೆ ಸತ್ಯ ಮತ್ತು ಸುಳ್ಳಿನ ನಡುವೆ ಯಾವುದೇ ವ್ಯತ್ಯಾಸ ನಿಮಗೆ ಗೊತ್ತಾಗೋದಿಲ್ಲ. ಇವತ್ತಿನ ಟಿ ವಿ ಚಾನಲ್ಗಳು ನೀವು ನೋಡ್ತಾ ಇದ್ದರೆ ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರಲಿ, ಗೆದ್ದದ್ದೆಲ್ಲ ಸತ್ಯ, ಸೋತದ್ದೆಲ್ಲ ಸುಳ್ಳು. ಅದು ಒಂದು ಕಥೆ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಂದರೆ. ಗೆದ್ದೆತ್ತಿನ ಬಾಲ ಹಿಡಿಯೋ ಪ್ರವೃತ್ತಿ ಇವತ್ತು ವಿಷುವಲ್ ಮಾಧ್ಯಮಕ್ಕಿರೋ ಅಂತೆ ಬೇರೆ ಯಾವ ಮಾಧ್ಯಮದಲ್ಲೂ ಇಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇವತ್ತು ಬಯಸ್ತೇನೆ. ಗೆದ್ದೆತ್ತಿನ ಬಾಲ ಹಿಡಿದ್ರೆ ಪರವಾಗಿಲ್ಲ, ಬಿದ್ದವ್ರ ಮೇಲೆ ಬಂಡಿ ಹೊಡೆಯೋದು ಅಂತ ಇನ್ನೊಂದು ಗಾದೆ ಇದೆ ಕನ್ನಡದಲ್ಲಿ. ಬಿದ್ದವ್ರ ಮೇಲೆ ಬಂಡಿ ಹೊಡಿತಾರೆ, ಅದು ಭಾಳ ದುಃಖದ ವಿಚಾರ. ನೀವು ಅಲ್ಲಿ ಅವರು ಬಳಸೋ ಭಾಷೆಯನ್ನು ನೀವು ನೋಡಬೇಕು. ಟಗರು, ಬಂಡೆ, ನಮ್ಮ ನಾಯಕರಿಗೆ ಅವರು ಕೊಡೋ ವಿಶೇಷಣಗಳು. ಈ ವಿಶೇಷಣಗಳನ್ನು ಕೊಡುವಾಗಲೂ ಒಂದಿದೆ, ನಿಮಗೆ ಬೇಕಾದ ನಾಯಕ ಆದರೆ ಅವನು ಹುಲಿ, ಬೇಡವಾದ ನಾಯಕ ಆದರೆ ಟಗರು, ಬಂಡೆ. ಇದನ್ನೆಲ್ಲ ನೋಡೋದು ಬಹಳ ದುರದೃಷ್ಟದ ವಿಚಾರ. ಇವತ್ತು ಇಡೀ ಮಾಧ್ಯಮ ಜಗತ್ತನ್ನು ಕಂಟ್ರೋಲ್ ಮಾಡ್ತಾ ಇರೋದು ಬಿಗ್ ಬಿಸ್ನೆಸ್, ಬಿಗ್ ಮನಿ. ಪತ್ರಕರ್ತರು ಸ್ವತಂತ್ರರು ಅಂತ ನಾನು ಭಾವಿಸಿಲ್ಲ. ಅವ್ರ ಬಗ್ಗೆನೂ ನನಗೆ ಸಿಂಪತಿ ಇದೆ. ಯಾಕೆ ಅಂತಂದರೆ ಯಜಮಾನ್ರು ಏನು ಹೇಳ್ತಾರೋ ಅದನ್ನು ಅವರು ಕೆಲಸ ಮಾಡೋರು ಮಾಡಬೇಕೇ ಹೊರತು ಸ್ವತಂತ್ರವಾಗಿ ಮಾಡಿದರೆ ಮಾರನೇ ದಿವಸ ಅವ್ರಿಗೆ ಗೇಟ್ ಪಾಸ್ ಸಿಗುತ್ತೆ. ಬೇಕಾದ್ರೆ ಉದಾಹರಣೆಗಳನ್ನು ಕೊಟ್ಟು ಹೇಳ್ಬೋದು, ಅದು ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ಉದಾಹರಣೆ ಕೊಡೋದಿಲ್ಲ ನಾನು. ಯಾವ್ಯಾವ ಟಿ ವಿ ಚಾನಲ್ನಲ್ಲಿ ಯಜಮಾನರುಗಳು ಬದಲಾದ ತಕ್ಷಣ ಯಾವ್ಯಾವ ಇವರಿದ್ದರು ಪತ್ರಕರ್ತರು ಅವರನ್ನು ಬದಲಾಯಿಸಿದ್ರು, ಅವರೇ ತಾವಾಗೇ ಬಿಟ್ಟು ಹೋದ್ರು ಅಥವಾ ಅವರೇ ತೆಗೆದ್ರು ಅನ್ನೋದು ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ಬೋದು. ಇದು ರೈಟ್ ನ್ಯೂಸ್.